ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ವರ್ಷಕ್ಕೊಂದು ಬಾರಿ ಬರುವಂತಹ ಗುರುಪೂರ್ಣಿಮೆಯ ದಿನ ಇದೀಗ ಶ್ರೀ ಸದ್ಗುರು ಶಿರಡಿ ಸಾಯಿಬಾಬಾ ಅವರ ದಿವ್ಯ ಸನ್ನಿಧಿ ಓಪನ್ ಆಗ್ತಾ ಇದೆ. ಅದೇ ರೀತಿಯಾಗಿ ಇದೀಗ JP ನಗರದಲ್ಲಿ ಓಪನ್ ಆಗಿರುವಂತಹ ಶಿರಡಿ ಸಾಯಿಬಾಬಾ ಅವರ ವಿಗ್ರಹವನ್ನು ನೋಡೋದಾದರೆ ಬಹಳ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲ ಕಡೆ ನಾವು ನೋಡಿರ್ತೀವಿ, ಚಿಕ್ಕ ಚಿಕ್ಕ ವಿಗ್ರಹವನ್ನು ನೋಡಿರ್ತೀವಿ. ಆದರೆ ಇಲ್ಲಿರುವಂತಹ ವಿಗ್ರಹವನ್ನು ನೋಡೋದಾದರೆ 7 ಅಡಿ ಎತ್ತರ ಇರುವಂಥದ್ದು, 7 ಫೀಟ್ ಇದೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು ದೇವಸ್ಥಾನದ ಆವರಣವನ್ನು ಎಷ್ಟು ಸುಂದರವಾಗಿ ಅಲಂಕಾರ ಆಗಿದೆ. ಇವತ್ತು ನಾಳೆ ಸಾಕಷ್ಟು ರೀತಿಯ ಪೂಜೆಗಳಾಗಿರ್ಬೋದು, ಹೋಮಗಳಾಗಿರ್ಬೋದು, ಇವೆಲ್ಲವೂ ಸಹ ನಡೀತಾ ಇದೆ. ಅದರಲ್ಲೂ ವಿಶೇಷ ಅಂತ ಹೇಳೋದಾದರೆ ಮುಖ್ಯ ಅತಿಥಿಗಳಾಗಿ DK ಶಿವಕುಮಾರ್ ಅವರು ಬರುವಂತಹ ಸಾಧ್ಯತೆ ಸಹ ಇರುವಂಥದ್ದು. ಇನ್ನು ದೇವಸ್ಥಾನದ ಆವರಣವನ್ನು ನೀವೇನು ನೋಡೋದಾದರೆ ಎಲ್ಲ ರೀತಿಯ ಹಣ್ಣುಗಳಾಗಿರ್ಬೋದು, ಫ್ರೂಟ್ಸ್ಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಹೂಗಳಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಸಹ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ಬೋದು ದೇವಸ್ಥಾನದ ಒಳಗಡೆ ಯಾವೆಲ್ಲ ರೀತಿಯಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಇನ್ನು ದೇವಸ್ಥಾನದ ಒಳಗಡೆ ಬಹಳ ಅದ್ಭುತವಾಗಿ ಡೆಕೋರೇಷನ್ ಮಾಡ್ತಾ ಇರುವಂಥದ್ದು. ಇನ್ನು ಬಾಬಾ ಅವರ ವಿಗ್ರಹವನ್ನು ನೋಡೋದಾದರೆ ಬಹಳ ಅದ್ಭುತವಾಗಿದೆ. ಅದರಲ್ಲೂ ವೈಟ್ ಮಾರ್ಬಲಿಂದ ರೆಡಿ ಮಾಡಿರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ಎಲ್ಲ ಕಡೆನೂ ಅಷ್ಟೇ, ಪ್ರತಿಯೊಂದು ದೇವಸ್ಥಾನದಲ್ಲೂ ನೋಡೋದಾದರೆ ಸಾಕಷ್ಟು ರೀತಿಯ ಬೇರೆ ಬೇರೆ ರೀತಿಯ ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಸಹ ಈ ಆಷಾಢ ಮಾಸದಲ್ಲಿ ಸಾಕಷ್ಟು ರೀತಿಯ ದೇವಸ್ಥಾನಗಳಲ್ಲಿ ಈ ರೀತಿ ಅಲಂಕಾರ ಮಾಡ್ತಾರೆ. ಆದರೆ ನಾವೆಲ್ಲ ಸಹ ಮೊದಲನೇ ಬಾರಿಗೆ ನೋಡ್ತಿರೋದು ಶಿರಡಿ ಸಾಯಿಬಾಬಾ ಸನ್ನಿಧಿಯಲ್ಲಿ ಇಷ್ಟೆಲ್ಲ ಭವ್ಯವಾಗಿ ಅಲಂಕಾರ ಮಾಡಿರುವಂಥದ್ದನ್ನು ಪ್ರತಿಯೊಂದು ನೀವು ಮೇಲೆಗಡೆ ನೋಡ್ಬೋದು. ಮಾವಿನಕಾಯಿ ಆಗಿರ್ಬೋದು, ಜೋಳ ಆಗಿರ್ಬೋದು, ರೋಸ್ ಆಗಿರ್ಬೋದು, ಎಲ್ಲದರಿಂದನೂ ಸಹ ಅಲಂಕಾರ ಮಾಡಿರುವಂಥದ್ದು. ಎಲ್ಲ ಪ್ರತಿಯೊಂದು ಇವಾಗ ಎಲೆಗಳನ್ನು ಹಾಕಿದ್ದಾರೆ, ಅದ್ರ ಮಧ್ಯೆ ಲೈಟ್ಗಳನ್ನ ಬಿಟ್ಟಿರ್ಬೋದು. ಎಲ್ಲವೂ ಸಹ ಬಹಳ ಅದ್ಭುತವಾಗಿದೆ ನೋಡೋಂಥಕ್ಕೆ. ಇನ್ನು ಹಿಂಗೆ ವಿಗ್ರಹದ ಹತ್ತತ್ರ ಹೋಗೋದಾದರೆ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅಂದರೆ ಆ ಮಾರ್ಬಲ್ನ ನೀವು ನೋಡ್ಬೋದು. ಶಿರಡಿ ಬಾಬಾ ಅವರ ಎಷ್ಟು ಅದ್ಭುತವಾಗಿದೆ ಅಂತ ಅಂದರೆ ಅವರ ಮುಖದಲ್ಲಿರುವಂತಹ ನಗು ಆಗಿರ್ಬೋದು, ಎಲ್ಲ ಪ್ರತಿ ಸಲಿನೂ ಅಷ್ಟೇ ಬಾಬಾ ಅವರ ಮುಖವನ್ನು ನಾವು ನೋಡಿದ ತಕ್ಷಣ ನಮ್ಮಲ್ಲಿರುವಂತಹ ನೋವು ಆಗಿರ್ಬೋದು, ನಮ್ಮಲ್ಲಿರುವಂತಹ ದುಃಖ ಆಗಿರ್ಬೋದು, ಇವೆಲ್ಲವನ್ನು ಸಹ ನಾವು ಮರ್ತು ಬಿಡ್ತೀವಿ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿರುವಂತಹ 7 ಅಡಿ ಎತ್ತರದ ವಿಗ್ರಹವನ್ನು ನೀವು ನೋಡ್ತಾ ಇದ್ದರೆ ಬಹಳ ಖುಷಿಯಾಗುತ್ತೆ. ಅಷ್ಟು ಅದ್ಭುತವಾಗಿ, ಅಷ್ಟು ಸುಂದರವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಇಲ್ಲಿರುವಂತಹ ವಿಗ್ರಹ. ಇನ್ನು ಡೆಕೋರೇಷನ್ ಬಗ್ಗೆ ಮಾತಾಡೋದಾದರೆ ಕಬ್ಬು, ಪೈನಾಪಲ್ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಮೋಸಂಬಿ ಆಗಿರ್ಬೋದು, ಅದೇ ರೀತಿಯಾಗಿ ವಿಶೇಷವಾಗಿ ಸಾಯಿಬಾಬಾ ಹಿಂದೆಗಡೆ ದಪ್ಪ ಮೆಣಸಿಕಾಯಿ ಅಂದರೆ ಕ್ಯಾಪ್ಸಿಕಮ್ಮಿಂದ ರೆಡಿ ಮಾಡ್ತಾ ಇರುವಂಥದ್ದು. ಒಂದು ರೆಡ್ ಕಲರು, ಒಂದು ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಆಗಿರ್ಬೋದು, ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್, 3 ಥರದ ಕ್ಯಾಪ್ಸಿಕಮ್ಮಿಂದ ಈಗಾಗಲೇ ರೆಡಿ ಮಾಡಿರುವಂಥದ್ದು. ಇನ್ನು ನೀವೇನು ನೋಡ್ತಾ ಇದ್ದೀರಾ, ಒಂದೇ ಒಂದು ಹಾರದಿಂದ ದೇವರ ವಿಗ್ರಹ ಬಹಳ ಅದ್ಭುತವಾಗಿ ಕಂಗೊಳಿಸ್ತಾ ಇದೆ. ಇನ್ನು ನಾಳೆ ನಡೆಯುವಂತಹ ಪೂಜೆಗೆ ಈಗಾಗಲೇ ಎಲ್ಲ ರೀತಿಯಲ್ಲೂ ಸಹ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಪ್ರತಿಯೊಂದು ಹಣ್ಣುಗಳಿಂದ ಈಗಾಗಲೇ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಗುರುಮೂರ್ತಿ ಅವರು ತಿಳಿಸ್ಕೊಟ್ರು 18 ಶಿರಡಿ ಸಾಯಿಬಾಬಾ ಅವರ ಸನ್ನಿಧಿಯನ್ನು ತೆಗಿಬೇಕು ಅಂತ. ಇದರಲ್ಲಿ ಇದು 8ನೇ ಸನ್ನಿಧಾನ ಅಂತಲೇ ಹೇಳ್ಬೋದು. ಇದೇ ರೀತಿ ಇನ್ನೂ 10 ಸನ್ನಿಧಾನವನ್ನು ತೆಗೆಯೋದಕ್ಕೆ ಈಗಾಗಲೇ ಗುರುಮೂರ್ತಿ ಅವರು ಎಲ್ಲ ರೀತಿಯಲ್ಲೂ ಸಹ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ನಾಳೆ ನಡೆಯುವಂತಹ ಪೂಜೆಯಲ್ಲಿ ಸಾಕಷ್ಟು ರೀತಿಯ ಗಣ್ಯರು ಆಗಮಿಸುವಂತಹ ಸಾಧ್ಯತೆ ಇದೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.